ನಿನ್ ಕತೆನ ನನ್ಗಲ್ದೆ ಇನ್ಯಾರಿಗೆ ಹೇಳ್ತೀಯ ನೀನು? ಹೇಳು. ಏನೋ ಹೇಳೋದು ಇಂಥ ಟೈಮಲ್ಲಿ ಯಾವನಿಗ್ ಗೊತ್ತು? ನಮ್ ಹಳೆ ಹಾಡು. ಏನು ಮಾಡೋದು ಒಂಟಿ ಹೂವೊಂದು ರೋಡಲ್ಲಿ ಸಿಕ್ತು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಲಾಗ್. ಈ ವಿಲಾಗಲ್ಲಿ ನಾನು ಕವರ್ ಮಾಡ್ತಿರೋ ಪ್ಲೇಸು ಶೃಂಗೇರಿ ಟೆಂಪಲ್ ಮತ್ತು ಆಗುಂಬೆ ಘಾಟು. ಆ್ಯಕ್ಚುಲಿ ಸುಮ್ಮನೆ ಪ್ಲ್ಯಾನ್ ಮಾಡಿದ್ವಿ ಶೃಂಗೇರಿ ಹೋಗಿ ಆಮೇಲೆ ಹಾಗೆ ಬರ್ತಾ ಆಗುಂಬೆ ಮೇಲೆ ಕಾರ್ಕಳವಾಯ ಬರೋಣ ಅಂತ. ಸುಮ್ಮನೆ ಮಾನ್ಸೂನಲ್ಲಿ ರೋಡ್ ಹೆಂಗಿರುತ್ತೆ ಅಂತ ನೋಡೋಣ ಅಂತ ಪ್ಲ್ಯಾನ್ ಆಗಿದ್ದು. ಸೊ ಇವಾಗ ಹೊರಟಿದ್ದೀವಿ. ಹೋಗ್ತಾ ನಾವು ಕುದುರೆಮುಖ ಮೇಲೆ ಹೋಗ್ತೀವಿ ಶೃಂಗೇರಿಗೆ. ಸೊ ಟೆಂಪಲ್ ಬಗ್ಗೆ ಆಮೇಲೆ ಹೋಗೋ ರೂಟ್ ಬಗ್ಗೆ ಎಲ್ಲ ಕವರ್ ಮಾಡಿದ್ದೀನಿ. ವಿಡಿಯೋ ನೋಡಿ ಎಂಜಾಯ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಲಾಸ್ಟ್ ಟೈಮು ನಾನು ಕುದುರೆಮುಖ ಮತ್ತು ಕಳಸ ವಿಲಾಗ್ ಮಾಡಿದಾಗ ಇಲ್ಲಿ ಹೇಳಿದ್ದೆ ಲೆಫ್ಟ್ ತಗೊಂಡ್ರೆ ಶೃಂಗೇರಿಗೆ ಹೋಗ್ಬೋದು ಅಂತ. ಸೊ ನಾವಿವಾಗ ಅದೇ ರೂಟಲ್ಲಿ ಬಂದಿದ್ದೀವಿ. ಇಲ್ಲಿ ಲೆಫ್ಟ್ ತಗೊಂಡು ಹೋಗ್ತಾ ಇದ್ದೀವಿ. ಒಂದು ಪ್ರಾಬ್ಲಮ್ ಏನಂದರೆ ಶೃಂಗೇರಿ ರೂಟು ಸ್ವಲ್ಪ ಅಲ್ಲಲ್ಲಿ ರೋಡು ಸಣ್ಣ, ಜಾಸ್ತಿ ಅಗಲ ಇಲ್ಲ. ಸೊ ಹುಷಾರಾಗಿ ಓಡಿಸ್ಬೇಕು. ಜಾಸ್ತಿ ಲಾರಿಗಳು, ಬಸ್ಗಳು ಎಲ್ಲ ಓಡಾಡ್ತಿರುತ್ತೆ. ತುಂಬ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಟರ್ನಲ್ಲೆಲ್ಲ ಒಂದೇ ಸರಿ ಲಾರಿ ಮತ್ತು ಬಸ್ ಸಿಕ್ಬಿಟ್ರೆ ಗಾಡಿ ಕೆಳಗಿಳಿಸೋದು ತುಂಬ ಡೇಂಜರ್. ಯಾಕಂದರೆ ಕೆಳಗೆ ತುಂಬ ಅದು ಆ್ಯಕ್ಚುಲಿ ಸೈಡ್ ಮಣ್ಣು ಕೊಟ್ಟಿಲ್ಲ. ಅದು ಮಳೆಗಾಲದಲ್ಲಿ ಫುಲ್ ಹೊಂಡ ಬಿದ್ದಿರುತ್ತೆ. ಒಂದೇ ಸಾರಿ ಬೈಕ್ ಇಳಿಸಿದ್ರೆ ಸ್ಕಿಡ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದೇ ಒಂದು ಸ್ವಲ್ಪ ತೊಂದರೆ ಈ ರೂಟಲ್ಲಿ, ರೋಡ್ ಚಿಕ್ಕದಾಗಿರೋದ್ರಿಂದ. ಬಟ್ ಇನ್ನೇನು ಪ್ರಾಬ್ಲಮ್ ಇಲ್ಲ. ಇದೇ ತರ ಬಸ್ಸು ಮತ್ತೆ ಈ ತರ ದೊಡ್ಡ ದೊಡ್ಡ ವೆಹಿಕಲ್ ಎಲ್ಲ ಸಿಗ್ತಿರುತ್ತೆ. ಅದು ಲಾರಿಗಳೆಲ್ಲ ಸಿಕ್ಬಿಟ್ರೆ ಅಂತೂ ಭಾರಿ ಕಷ್ಟ. 1 hour ರೈಡ್ ಮಾಡಿ ಬಂದ ನಂತರ ಇಲ್ಲಿ ನಿಮಗೆ ಎಕ್ಸಿಟ್ ಚೆಕ್ ಪೋಸ್ಟ್ ಸಿಗುತ್ತೆ. ಇಲ್ಲಿ ಅವ್ರು ಕೊಟ್ಟಿರೋ ಪಾಸ್ನ ತೋರಿಸಿ ಹೋದ್ರೆ ಆಯ್ತು. ಇಲ್ಲಿಂದ ಆಲ್ಮೋಸ್ಟ್ ಒಂದು ಶೃಂಗೇರಿ ಒಂದು 12 ಕಿಲೋಮೀಟರ್ ಇರ್ಬೋದು. ಸೊ ಇಲ್ಲಿಂದ ರೋಡ್ ಚೆನ್ನಾಗಿದೆ, ಒಳ್ಳೆ ಮಾಡಿದ್ದಾರೆ. ನಾವು ಒಂದು 2 ವರ್ಷದ ಆಲ್ಮೋಸ್ಟ್ 1 ವರ್ಷದ ಹಿಂದೆ ಅನ್ಸುತ್ತೆ ಬಂದಾಗ ರೋಡ್ ಅಷ್ಟೇನು ಇರಲಿಲ್ಲ, ಕನ್ಸ್ಟ್ರಕ್ಷನ್ ಅಲ್ಲಿ ಇತ್ತು. ಬಟ್ ಈಗ ಚೆನ್ನಾಗಾಗಿದೆ, ಅಗ್ಲನೂ ಇದೆ. ಸೊ ನೋ ಪ್ರಾಬ್ಲಮ್. ಅಂತೂ ಶೃಂಗೇರಿಗೆ ಬಂದು ದರ್ಶನ ಆಯಿತು ಶಾರದಾಂಬದು. ಇಲ್ಲಿ ಒಳಗಡೆ ಹೋಗಿದ್ವಿ ಮಧ್ಯ, ಈಗ ಆ ಕಡೆ ಹೋಗಬೇಕು. ಅಷ್ಟೇನು ಜನ ಇಲ್ಲ, ಪರವಾಗಿಲ್ಲ, ಬೇಗನೆ ಆಯಿತು ದರ್ಶನ. ಲೈನೆಲ್ಲ ಏನಿರಲಿಲ್ಲ. ಹಿಂಗೆ ಒಳಗಡೆ ಹೋದರೆ ಶಾರದಾಂಬ ದರ್ಶನ ಆಗುತ್ತೆ. ನಾವೀಗ ಆ ಕಡೆ ಹೋಗ್ತೀವಿ. ಇಲ್ಲೂ ಒಳಗಡೆ ಹೋಗಿ ಹಂಗಿಂದ ಹೊರಗೆ ಬರಬೇಕು. ಈಗ ಇಲ್ಲಿ ಹೋಗೋಣ. ಚೆನ್ನಾಗಿದೆ. ನಾನು ವೀಕೆಂಡು ಸ್ವಲ್ಪ ಜಾಸ್ತಿ ಜನ ಇರ್ತಾರೇನೋ, ಕ್ಯೂ ಇರುತ್ತೇನೋ ಅಂದ್ಕೊಂಡಿದ್ದೆ. ಬಟ್ ಆ ಥರ ಏನಿಲ್ಲ. ಇದು ದೇವಸ್ಥಾನದ ಪಕ್ಕದಲ್ಲೇ ಇರೋ ನದಿ. ಇಲ್ಲಿ ಕೈಕಾಲೆಲ್ಲ ತೊಳ್ಕೊಂಡು ಹೋಗ್ಬೋದು ದೇವಸ್ಥಾನದ ಒಳಗೆ ಬೇಕಾದರೆ. ಈಗ ನೀರು ಜಾಸ್ತಿ ಇರೋದ್ರಿಂದ ಇಲ್ಲಿ ಮೀನು ಯಾವುದು ಕಾಣಿಸಲ್ಲ. ಬಟ್ ನೀರು ಕಡಿಮೆ ಇದ್ರೆ ಮಾತ್ರ ಸಖತ್ತಾಗಿರುತ್ತೆ. ಮೀನು ಎಲ್ಲ ದೊಡ್ಡ ದೊಡ್ಡದಾಗಿ ಬೆಳೆದಿರೋದು ಮಸ್ತ್ ಕಾಣಿಸುತ್ತೆ ಇಲ್ಲಿ. ಇದು ಶೃಂಗೇರಿಯ ಮೇನು ಅಟ್ರಾಕ್ಷನ್ನು. ಇದು ಮೇನ್ ಟೆಂಪಲ್ಲು. ಶೃಂಗೇರಿ ದೇವಸ್ಥಾನದ ಪಕ್ಕನೇ ಈ ಥರ ಒಂದು ತೂಗು ಸೇತುವೆ ಇದೆ. ಅಲ್ಲಿ ಕಾಣಿಸ್ತಿರೋ ದೇವಸ್ಥಾನ. ಹಿಂಗೆ ನಡ್ಕೊಂಡು ಪಾರ್ಕಿಂಗ್ ಹತ್ರ ಬಂದರೆ ಈ ತೂಗು ಸೇತುವೆ ಸಿಗುತ್ತೆ. ಒಳ್ಳೆ ವ್ಯೂ ಇದೆ ತೂಗು ಸೇತುವೆಯಿಂದ.
ಶೃಂಗೇರಿ ದರ್ಶನ ಮುಗಿಸಿ ಹಂಗೆ ನಾವು ಆಗೊಂಬೆಗೆ ಹೊರಟ್ವಿ. ಶೃಂಗೇರಿಯಿಂದ ಆಗೊಂಬೆ ಒಂದು 25-26 ಕಿಲೋಮೀಟರ್ ಆಗುತ್ತೆ. ಆಗೊಂಬೆ ಎಂಟ್ರಿ ಆಗ್ತಿದ್ದಂಗೆ ಫಾಗ್ ಮಾತ್ರ ಸಖತ್ತಾಗಿತ್ತು. ಆಗೊಂಬೆಲ್ ಆಲ್ಮೋಸ್ಟ್ ಯಾವಾಗ್ಲೂ ಹಿಂಗೆ, ಮೇ ಬಿ ಹೈಟ್ ಅಲ್ಲಿ ಇರೋದ್ರಿಂದ ಒಂದು 30-50 ಮೀಟರ್ಸ್ ವಿಸಿಬಿಲಿಟಿನೂ ಇರಲಿಲ್ಲ. ಬಟ್ ಮಸ್ತ್ ಇತ್ತು, ಒಳ್ಳೆ ಫೀಲ್ ಆಗ್ತಿತ್ತು ಆ ಫಾಗ್ ಅಲ್ಲಿ ಗಾಡಿ ಓಡ್ಸಕ್ಕೆ. ಎಂಟ್ರಿ ಫೀಸ್ ಇಲ್ಲ. ಆಗುಂಬೆ ಎಂಟ್ರಿ ಆಗ್ತಿದ್ದಂಗೆ ನಾವು ಈ ಲೇಕ್ ಹತ್ರ ಸ್ಟಾಪ್ ಮಾಡಿದ್ವಿ. ಸಖತ್ತಾಗಿ ಕಾಣ್ತಿತ್ತು ಫಾಗ್ ಇರೋದ್ರಿಂದ. ಈ ಲೇಕ್ ಮಾತ್ರ ಮಸ್ತ್ ಇದೆ. ನಾನು ಆಕ್ಚುಲಿ ಫಸ್ಟ್ ಟೈಮ್ ಹೋಗಿರೋದು. 1-2 ಸಾರಿ ಆಗುಂಬೆ ರೂಟಲ್ಲಿ ಹೋಗಿದ್ರು ಈ ಲೇಕ್ ಹತ್ರ ಸ್ಟಾಪ್ ಮಾಡಿರ್ಲಿಲ್ಲ, ಅಂದ್ರೆ ಒಳಗಡೆ ಹೋಗಿರ್ಲಿಲ್ಲ. ಎಂಟ್ರಿ ಫೀಸ್ 5 ರೂಪೀಸ್ ಅಂತ ಬರ್ದಿತ್ತು, ಬಟ್ ಏನು ಎಂಟ್ರಿ ಫೀಸ್ ತಗೊಂಡಿಲ್ಲ ಅವರು. ಇಲ್ಲಿ ಮೀನ್ ಮಾತ್ರ ಸಖತ್ತಾಗಿ ಕಾಣ್ತಿತ್ತು, ಒಳ್ಳೊಳ್ಳೆ ಚೆನ್ನಾಗಿ ಬೆಳೆದಿದ್ದಾವೆ, ಕಲರ್ ಕಲರ್ ಮೀನು. ನೋಡ್ತಿದ್ರೆ ಇಲ್ಲಿ ಹೆಂಗ್ ಕಾಣಿಸುತ್ತೆ ಅಂತ. ಆಗೊಂಬೆ ವ್ಯೂ ಪಾಯಿಂಟಲ್ಲಿ ಇದ್ದೀವಿ ಈಗ. ಟೈಮ್ ಒಂದು 3:30 ಇರ್ಬೋದು. ಸಖತ್ತಾಗಿ ಫಾಗ್ ಇದೆ ಮಾತ್ರ, ಇಲ್ಲಿ ಚೆನ್ನಾಗಿ ಕಾಣಿಸ್ತಿದೆ. ಈ ಥರ ಇದೆ ವ್ಯೂ ಪಾಯಿಂಟ್. ಶೃಂಗೇರಿ ನೋಡಿ ಆಗೊಂಬೆ ಘಾಟನು ಆಲ್ಮೋಸ್ಟ್ ಮುಗಿತಾ ಬಂತು. ಆಗೊಂಬೆ ಘಾಟಲ್ಲಿ ಏನಂದ್ರೆ ತುಂಬಾ ಹೇರ್ ಪಿನ್ ಕರ್ವ್ಸು, ಫುಲ್ ಶಾರ್ಪ್ ಆಗಿರುತ್ತೆ. ಸೊ ಹುಷಾರಾಗಿ ಓಡಿಸ್ಬೇಕು, ಬಸ್ ಎಲ್ಲ ಬರ್ತಿರುತ್ತೆ. ಅದು ಡೌನ್ ಹಿಲ್ ಅಪ್ ಹಿಲ್ ಎರಡು ಒಂಥರ ಕಷ್ಟನೇ, ಬಟ್ ಚೆನ್ನಾಗಿರುತ್ತೆ ರೈಡ್ ಮಾಡಕ್ಕೆ, ಒಳ್ಳೆ ಎಕ್ಸ್ಪೀರಿಯನ್ಸ್. ಅಂತೂ ವೀಕೆಂಡ್ ರೈಡು ಕಂಪ್ಲೀಟ್ ಆಯ್ತು. ಆಕ್ಚುಲಿ ರೂಟ್ ನೋಡೋಣ ಅಂತ ಸುಮ್ನೆ ರೈಡ್ ಬಂದಿದ್ದಾಗಿತ್ತು. ಒಳ್ಳೆ ಫೀಲ್ ಇತ್ತು, ಮಳೆನೂ ಇತ್ತು, ಒಳ್ಳೆ ವೆದರ್ ಕೂಡ. ಸೊ ಸಖತ್ತಾಗಿತ್ತು. ಮತ್ತೆ ಇನ್ನೊಂದು ವಿಲಾಗ್ ಅಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.